ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾತನಾಡೋಣ ಗೇಮ್ ಆಫ್ ಥ್ರೋನ್ಸ್ ಸೀಸನ್ 8 ಎಪಿಸೋಡ್ ನಂಬರ್ 1. ಎಪಿಸೋಡ್ ಶುರುವಾಗುತ್ತದೆ. ಅಗೊನ್ ಟಾರ್ಗೆರಿಯನ್ ಜಾನ್ ಸ್ನೋ ತನ್ನ ಅಲೈಸ್ ಬಿಕಮ್ ಲವರ್ ಡಿನೇರಿಸ್ ಟಾರ್ಗೆರಿಯನ್ ಜೊತೆಗೂಡಿ ವಿಂಟರ್ಫೆಲ್ಗೆ ಆಗಮಿಸಿದ್ದಾನೆ. ಇಲ್ಲಿರುವ ಎಲ್ಲಾ ಜನರು ಇವಳನ್ನು ಮತ್ತು ಈಕೆಯ ಸೈನ್ಯವನ್ನು ನೋಡಿ ಗಾಬರಿಗೊಳಗಾಗಿದ್ದಾರೆ ಹಾಗೂ ಇವರು ಮೊದಲ ಬಾರಿ ಡ್ರ್ಯಾಗನ್ಸ್ ಗಳನ್ನು ನೋಡಿ ಹವಾರುತ್ತಾರೆ. ಈ ಜನಜಂಗುಳಿಯಲ್ಲಿರುವ ಒಬ್ಬ ಪುಟ್ಟ ಬಾಲಕ ಒಂದು ದೊಡ್ಡ ಮರವೇರಿ ಇಲ್ಲಿ ಬರುತ್ತಿರುವ ಸೈನ್ಯವನ್ನು ನೋಡುತ್ತಿದ್ದಾನೆ. ಈ ಸೀನ್ ನೋಡುತ್ತಿದ್ದರೆ ನಮಗೆ ಸೀಸನ್ 1 ನಲ್ಲಿನ ಕಿಂಗ್ ರಾಬರ್ಟ್ ಬರಾಥಿಯನ್ ವಿಂಟರ್ಫೆಲ್ಗೆ ಬರುತ್ತಿರುವುದನ್ನು ನೆನಪಾಗುತ್ತದೆ. ಅದೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಅದೇ ತರಹದ ಕ್ಯೂರಿಯಾಸಿಟಿಯ ಮುಖಗಳು. ಆರ್ಯಾ ತುಂಬಾ ವರ್ಷಗಳ ನಂತರ ಜಾನ್ ಅನ್ನು ನೋಡುತ್ತಿದ್ದಾಳೆ. ಜಾನ್ ಇವಳನ್ನು ನೋಡುವುದಿಲ್ಲ, ಅದಕ್ಕೆ ಇವಳು ಬೇಜಾರಾಗುತ್ತಾಳೆ. ನೆಕ್ಸ್ಟ್ ಇವಳು ಹೌಂಡ್ ಅನ್ನು ನೋಡಿ ಆಶ್ಚರ್ಯಚಕಿತಳಾಗುತ್ತಾಳೆ, ಏಕೆಂದರೆ ಇವಳು ಹೌಂಡ್ ಅನ್ನು ಸಾಯೋ ಸ್ಟೇಜ್ ಅಲ್ಲಿ ನೋಡಿದವಳು. ಇವನು ಸತ್ಯ ಹೋಗಿದ್ದಾನೆಂದು ಅಂದುಕೊಂಡಿರುತ್ತಾಳೆ. ತದನಂತರ ಇವಳು ಗೆಂಡ್ರಿಯನ್ನು ನೋಡಿ ಹ್ಯಾಪಿ ಆಗುತ್ತಾಳೆ. ಆರ್ಯ ಮತ್ತು ಈ ಗೆಂಡ್ರಿ ಲಾಂಗ್ ಜರ್ನಿ ಮಾಡಿ ಬೆಸ್ಟ್ ಫ್ರೆಂಡ್ಸ್ ಆದವರು. ದೋತರಕಿ ಮತ್ತು ಅನ್ಸಲೀಡ್ ಇವರು ಯಾವತ್ತೂ ಕೋಲ್ಡ್ ಪ್ರದೇಶಗಳನ್ನು ನೋಡಿದವರೇ ಅಲ್ಲ. ಜಾನ್ ಸ್ನೋ ಬಂದವನೇ ಬ್ರ್ಯಾನ್ ಅನ್ನು ನೋಡಿ ತುಂಬಾ ಖುಷಿಯಿಂದ ಇವನನ್ನು ಅಪ್ಪಿಕೊಂಡು ಇವನ ಯೋಗಕ್ಷೇಮ ಕೇಳುತ್ತಾನೆ. ಆದರೆ ಬ್ರ್ಯಾನ್ ಫುಲ್ ಸೀರಿಯಸ್ ಅಲ್ಲಿ ಇರುತ್ತಾನೆ. ಇವನೀಗ ಮಾಮೂಲಿ ಹುಡುಗನಲ್ಲ, ಇವನೀಗ 3-eyed ರೇವನ್. ಡಿನೇರಿಯಸ್ ಮುಂದೆ ಬಂದು ತನ್ನ ಪರಿಚಯ ಮಾಡಿಕೊಳ್ತಿರುವಾಗ ಬ್ರ್ಯಾನ್ ಹೇಳ್ತಾನೆ, ಈಗ ಇದಕ್ಕೆಲ್ಲ ಸಮಯವಿಲ್ಲ ಎಂದು ಹೇಳಿ ಮೇನ್ ಮ್ಯಾಟ್ರಿಗೆ ಬಿಡುತ್ತಾನೆ. ನೈಟ್ ಕಿಂಗ್ ನಿಮ್ಮ ಡ್ರ್ಯಾಗನ್ ಅನ್ನು ಮತ್ತೆ ಬದುಕಿಸಿ ಅದರಿಂದ ವಾಲ್ ಅನ್ನು ಡೆಸ್ಟ್ರಾಯ್ ಮಾಡಿ ಈಗ ಇಡೀ ನೈಟ್ ಕಿಂಗ್ ಆರ್ಮಿ ವಿಂಟರ್ಫೆಲ್ ಕಡೆಗೆ ಸಾಗುತ್ತಿದೆಂದು ಹೇಳುತ್ತಿದ್ದಾನೆ. ಡಿನೇರಿಯಸ್ ಡ್ರ್ಯಾಗನ್ ವಿಸೆರಿಯನ್ ಈಗ ಜಾಂಬಿ ಆಗಿರುವುದನ್ನು ಕೇಳಿ ಡಿನೇರಿಯಸ್ ಶಾಕ್ ಆಗುತ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಇವರೆಲ್ಲರೂ ಸೇರಿ ಒಂದು ಮೀಟಿಂಗ್ ನಡೆಸುತ್ತಾರೆ. ಈಗ ಇವರ ಮುಂದೆ ಇರುವ ದೊಡ್ಡ ಸಮಸ್ಯೆ ಎಂದರೆ ವಾಲ್ ಮಹಾಗೋಡೆ ಬ್ರೋಕನ್ ಆಗಿದೆ. ನೈಟ್ ಕಿಂಗ್ ನ ಡೆಡ್ ಆರ್ಮಿ ಈಗ ವಿಂಟರ್ಫೆಲ್ ಕಡೆಗೆ ಬರುತ್ತಿದೆ. ಇವುಗಳು ಬರುವ ದಾರಿಯಲ್ಲಿರುವ ಹಳ್ಳಿ ಮತ್ತು ಸಿಟಿ ಜನರ ಈ ವೈಟ್ ವಾಕರ್ಸ್ ಗಳಿಗೆ ಬಲಿಯಾಗುತ್ತಾರೆ ಎಂದು ಲಾಸ್ಟ್ ಅರ್ತ್ ಕ್ಯಾಸಲ್ ನ ಲಾರ್ಡ್ ಅಂಬರ್ ಅವರಿಗೆ ಹೇಳಲಾಗುತ್ತದೆ. ನೀವು ಆದಷ್ಟು ಬೇಗನೆ ನಿಮ್ಮ ಸಿಟಿಗೆ ಹೋಗಿ ಅಲ್ಲಿರುವ ಜನರನ್ನು, ಪ್ರಾಣಿ ಪಕ್ಷಿಗಳನ್ನು ಮತ್ತು ಫುಡ್ ಸಪ್ಲೈಸ್ ಗಳನ್ನು ತೆಗೆದುಕೊಂಡು ಮರಳಿ ವಿಂಟರ್ಫೆಲ್ಗೆ ಬರಲು ಹೇಳಲಾಗುತ್ತದೆ. ನಿಮ್ಮ ಜನರನ್ನು ಕಾಪಾಡಿಕೊಳ್ಳಿ ಎಂದು ಅನೌನ್ಸ್ ಮಾಡಿಸುತ್ತಾರೆ. ಸ್ಟ್ರೇಟ್ ಫಾರ್ವರ್ಡ್ ಲಿಯಾನಾ ಮರ್ಮೋಟ್ ಎದ್ದಿಂತು ಜಾನ್ಗೆ ಕೇಳುತ್ತಾಳೆ, ನೀವು ವಿಂಟರ್ಫೆಲ್ ನಿಂದ ಹೋಗುವ ಮೊದಲು ನಾವು ನಿಮ್ಮನ್ನು ಕಿಂಗ್ ಇನ್ ದ ನಾರ್ತ್ ಎಂದು ಘೋಷಿಸಿದ್ದೆವು. ಆದರೆ ನೀವು ಈ ಡಿನೇರಿಯಸ್ ಮುಂದೆ ತಲೆಬಾಗಿ ಇವಳನ್ನೇ ಕ್ವೀನ್ ಎಂದು ಸ್ವೀಕರಿಸಿದ್ದೀರಾ. ಹಾಗಾದರೆ ಈಗ ನಿಮ್ಮ ಪೊಸಿಷನ್ ಏನು? ನಾವು ನಿಮ್ಮನ್ನು ಏನೆಂದು ಕರೆಯಲಿ, ಕಿಂಗ್ ಅಥವಾ ಲಾರ್ಡ್ ಎಂದು ನೇರವಾಗಿಯೇ ಕೇಳುತ್ತಾಳೆ. ಅದಕ್ಕೆ ಜಾನ್ ಹೇಳುತ್ತಾನೆ, ಸದ್ಯದ ಸಿಚುವೇಶನ್ ಅಲ್ಲಿ ಕಿಂಗ್, ಲಾರ್ಡ್, ಕ್ವೀನ್ ಇವು ಯಾವುದೂ ಇಂಪಾರ್ಟೆಂಟ್ ಅಲ್ಲ. ನಾವು ಮನುಷ್ಯರು, ನಾವೆಲ್ಲ ಒಂದಾಗಿ ನಮ್ಮ ಮೇನ್ ಶತ್ರುವನ್ನು ಹೊಡೆದುರುಳಿಸಬೇಕು. ನಮ್ಮ ಶತ್ರು ನೈಟ್ ಕಿಂಗ್, ಡಿನೇರಿಯಸ್ ಅಲ್ಲವೆಂದು ಹೇಳುತ್ತಾನೆ. ಆದರೆ ಇಲ್ಲಿನ ನಾರ್ದರ್ನ್ ಲಾರ್ಡ್ಸ್ ಗಳಿಗೆ ಇವರ ಮಾತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವುದಿಲ್ಲ. ಆಗ ತೀರನ್ ಎದ್ದು ಮುಂದೆ ಬಂದು ಹೇಳುತ್ತಾರೆ, ಜಾನ್ ಸ್ನೋ ನ ಟೀಮ್ ಒಂದು ಅದ್ಭುತ ಸಾಧನೆ ಮಾಡಿ ಬಂದಿದೆ. ಅವರು ತಮ್ಮ ಪ್ರಾಣಪಣಕ್ಕಿಟ್ಟು ಒಂದು ವೈಟ್ ಅನ್ನು ಎತ್ತಾಕೊಂಡು ಬಂದು ಇಡೀ 7 ಕಿಂಗ್ಡಮ್ಸ್ ಗೆ ತೋರಿಸಿದ್ದಾನೆ. ವೈಟ್ ವಾಕರ್ಸ್ ನಿಜಕ್ಕೂ ಇವೆ ಎಂದು ಸಾಬೀತುಪಡಿಸಿದ್ದಾನೆ. ನಮ್ಮ ಮನೆತನದವರು ಅಂದ್ರೆ ಲ್ಯಾನ್ಸ್ಟರ್ಸ್ ಆರ್ಮಿ ಇನ್ ಕೆಲವೇ ಸಮಯದಲ್ಲಿ ಇಲ್ಲಿಗೆ ಬರುತ್ತದೆ. ಅವರು ನಮ್ಮ ಜೊತೆ ನಿಂತು ವೈಟ್ ವಾಕರ್ಸ್ ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತಾರೆ ಎಂದಾಗ ಎಲ್ಲಾ ಜನರು ಇನ್ನಷ್ಟು ಶಾಕ್ ಆಗಿಬಿಡುತ್ತಾರೆ. ಇವರ್ಯಾರು ಈ ಲ್ಯಾನ್ಸ್ಟರ್ಸ್ ಅನ್ನು ನಂಬುವವರಲ್ಲ, ಇವರನ್ನು ಇಷ್ಟಪಡುವವರಲ್ಲ. ಈಗ ನಮ್ಮ ಆರ್ಮಿ ದೊಡ್ಡದಾಗಿದೆ ಹಾಗೂ ನಮ್ಮ ಬಳಿ 2 ದೊಡ್ಡ ಡ್ರ್ಯಾಗನ್ಸ್ ಗಳಿವೆ. ಟೆನ್ಷನ್ ತಗೊಳ್ಳೋ ಮಾತೇ ಇಲ್ಲ ಎಂದಾಗ ಸಾನ್ಸಾ ಹೇಳುತ್ತಾರೆ, ಮೊದಲೇ ಇಲ್ಲಿ ಆಹಾರದ ಕೊರತೆ ಇದೆ. ಹೀಗಿರುವಾಗ ಇಷ್ಟೊಂದು ಜನರಿಗೆ ಆಹಾರ ವಿತರಣೆ ಮಾಡುವುದು ಹೇಗೆ? ಡ್ರ್ಯಾಗನ್ಸ್ ಏನು ತಿನ್ನುತ್ತವೆಯೋ, ಎಷ್ಟು ತಿನ್ನುತ್ತವೆ ಎಂದು ಕೇಳಿದಾಗ ಡಿನೇರಿಯಸ್ ಸಾನ್ಸಾಗೆ ಒಂದು ಲುಕ್ ಕೊಟ್ಟು ಹೇಳುತ್ತಾಳೆ, ಅವು ಏನ್ ಬೇಕಾದರೂ ತಿನ್ನುತ್ತವೆ, ಯಾರನ್ನು ಬೇಕಾದರೂ ತಿನ್ನುತ್ತವೆ ಎಂದು ಹೇಳುತ್ತಾಳೆ. ಇಲ್ಲಿ ಡಿನೇರಿಯಸ್ ಮತ್ತು ಸಾನ್ಸಾ ನೋಡುತ್ತಿದ್ದರೆ ಈ 2 ಹೆಂಗಸರಲ್ಲಿ ಏನೋ ನೆಗೆಟಿವ್ ಥಿಂಕಿಂಗ್ ಕ್ರಿಯೇಟ್ ಆಗಿರೋ ತರ ಕಾಣಿಸುತ್ತಿದೆ. ಗೆಂಡ್ರಿ ಡ್ರ್ಯಾಗನ್ ಸ್ಟೋರ್ ನಿಂದ ಬರುವಾಗಲೇ ಅಲ್ಲಿಂದ ಬಹಳಷ್ಟು ಡ್ರ್ಯಾಗನ್ ಗ್ಲಾಸ್ ಗಳನ್ನು ಮೈನಿಂಗ್ ಮಾಡಿಕೊಂಡು ಬಂದಿದ್ದನು. ಈಗ ಇವುಗಳಿಂದ ವೆಪನ್ಸ್ ಗಳನ್ನು ತಯಾರಿಸುವ ಕೆಲಸದಲ್ಲಿ ಫುಲ್ ಬಿಸಿಯಾಗಿದ್ದಾನೆ. ಟೀರಿಯನ್ ಈ ನಾರ್ಥರ್ನ್ ಜನರು ತನ್ನನ್ನು ನಂಬಬೇಕು, ಇವನಿಗೆ ರೆಸ್ಪೆಕ್ಟ್ ಕೊಡಬೇಕೆಂಬುದರ ಬಗ್ಗೆ ಸೆಲ್ಡಾವಸ್ ಮತ್ತು ವ್ಯಾರಿಸ್ ಬಳಿ ಡಿಸ್ಕಸ್ ಮಾಡುತ್ತಿದ್ದಾನೆ. ಸೆಲ್ಡಾವಸ್ ಹೇಳುತ್ತಾರೆ, ಈ ನಾರ್ತ್ ಜನರು ನಿನ್ನನ್ನು ಮೆಚ್ಚಬೇಕೆಂದರೆ ಬರೀ ಮಾತಾಡೋದರಿಂದ, ಸ್ಪೀಚ್ ಕೊಡುವುದರಿಂದ ಕೆಲಸ ಆಗಲ್ಲ. ಏನಾದರೂ ದೊಡ್ಡ ಸಾಧನೆ ಮಾಡಿ ತೋರಿಸಬೇಕು, ಆಗಿ ಇವರು ನಿನ್ನನ್ನು ರೆಸ್ಪೆಕ್ಟ್ ಕೊಡುತ್ತಾರೆ, ನಿನ್ನನ್ನು ನಂಬುತ್ತಾರೆ ಎಂದು ಹೇಳುತ್ತಾರೆ. ನಂತರ ಟೀರಿಯನ್ ಒಬ್ಬನೇ ತನ್ನ ಹೆಂಡತಿಯನ್ನು ಭೇಟಿಯಾಗಲು ಬರ್ತಾನೆ. ಸಾನ್ಸಾ ಮತ್ತು ಟೀರಿಯನ್ ಇವರಿಬ್ಬರು ಮೊದಲು ಅಫಿಷಿಯಲ್ ಆಗಿ ಮದುವೆಯಾದವರು. ನಂತರ ಸಾನ್ಸಾ ರಾಮ್ಸೆನ ಜೊತೆ ಅಫಿಷಿಯಲ್ ಆಗಿ ಮದುವೆಯಾದಳು. ಈಗ ರಾಮ್ಸೆ ಸತ್ತಿದ್ದಾನೆ, ಆದ್ದರಿಂದ ಟೀರಿಯನ್ನೇ ಇವನ ಗಂಡ. ಈ ಗಂಡ ಹೆಂಡತಿ ಜಾಫ್ರಿಯ ಮದುವೆ ದಿನದಂದು ಹೇಗೆ ಡಿವೈಡ್ ಆದರೆಂದು ಸ್ವಲ್ಪ ಹೊತ್ತು ಮಾತಾಡುತ್ತಾರೆ. ಟೀರಿಯನ್ ಸಾನ್ಸಾಗೆ ಹೇಳುತ್ತಾನೆ, ಯಾರ್ಯಾರು ನಿನ್ನನ್ನು ವೀಕ್ ಅಂತ ಅಂದುಕೊಂಡಿದ್ದರೋ ಅವರೆಲ್ಲರೂ ಈಗ ಸತ್ತಿದ್ದಾರೆ, ನೀನು ಬದುಕಿದ್ಯಾ ಎಂದು ಹೇಳಿ ತನ್ನ ಲ್ಯಾನ್ಸ್ಟರ್ ಆರ್ಮಿ ವಿಂಟರ್ಫೆಲ್ಗೆ ಬರುತ್ತಿದೆ. ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನೆಂದು ಕೇಳಿದಾಗ ಸಾನ್ಸಾ ಹೇಳುತ್ತಾಳೆ, ನೀನು ನಿನ್ನ ಸಹೋದರಿಯ ಮಾತನ್ನು ನಂಬಿದ್ದೀಯಾ? ನೀನು ಫೂಲ್. ಅವಳು ಯಾವತ್ತೂ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡುವವಳಲ್ಲ, ಅದರಲ್ಲೂ ನಾವೆಲ್ಲರೂ ನಾರ್ದರ್ನರ್ಸ್. ನಮ್ ಜೊತೆ ಬೆರೆಯಲು ಅವಳು ಒಪ್ಪಲ್ಲ. ನೀನ್ ಹೇಗೆ ಅವಳ ಮಾತನ್ನು ನಂಬಿದೆ ಎಂದು ಹೇಳಿ ಹೊರಡುತ್ತಾಳೆ. ಹೌದು, ಸಾನ್ಸಾಳ ಗೆಸ್ ಇಸ್ ಕರೆಕ್ಟ್. ಸರ್ಸಿ ಅವರಿಗೆ ಮಾತು ಕೊಟ್ಟಿದ್ದು ಎಲ್ಲ ಸುಳ್ಳು ಅಂತ ನಮಗೆ ಹಿಂದಿನ ಎಪಿಸೋಡ್ ಅಲ್ಲಿ ಗೊತ್ತಾಗಿದೆ. ಇವಳ ಅನೇಕ ಪ್ಲಾನ್ಸ್ ಗಳಿವೆ. ಆ ಪ್ಲಾನ್ಸ್ ಗಳೇನೆಂದು ಈಗ ನೋಡೋಣ. ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಸರ್ಸಿ ಸಮುದ್ರ ತೀರದಲ್ಲಿ ಯಾರೋ ಬರುತ್ತಿರುವುದನ್ನು ಕಾಯುತ್ತಿದ್ದಾಳೆ.
ಇಲ್ಲಿಗೆ ಕೈಬರ್ನ್ ಬಂದು ಸರ್ಸಿಗೆ ತಿಳಿಸುತ್ತಾರೆ ನೈಟ್ ಕಿಂಗ್ ಮತ್ತು ಡೆಡ್ ಆರ್ಮಿ ವಾಲ್ ಅನ್ನು ಮುರಿದು ಹಾಕಿ ವಿಂಟರ್ಫೆಲ್ ಗೆ ಬರ್ತಿದೆ ಎಂದು ಹೊರಫಿಕ್ ಬ್ಯಾಡ್ ನ್ಯೂಸ್ ತಿಳಿಸುತ್ತಾರೆ. ಆದರೆ ಸರ್ಸಿಗೆ ಇದು ಗುಡ್ ನ್ಯೂಸ್. ನಂತರ ಸರ್ಸಿ ಎಕ್ಸ್ಪೆಕ್ಟ್ ಮಾಡುತ್ತಿದ್ದಂತೆ ಯುರಾನ್ ಗ್ರೇಜಾಯ್ ಎಸಾಸ್ ನಿಂದ ಗೋಲ್ಡನ್ ಕಂಪನಿಯನ್ನು ತೆಗೆದುಕೊಂಡು ಕಿಂಗ್ಸ್ ಲ್ಯಾಂಡಿಂಗ್ ಗೆ ಬರ್ತಿದ್ದಾನೆ. ಯುರಾನ್ ಗ್ರೇಜಾಯ್ ತನ್ನ ಹಡಗಿನ ಅಡಿ ಬಂಧಿಸಿದ ಯಾರಳನ್ನು ಭೇಟಿಯಾಗಲು ಬರುತ್ತಾನೆ. ಯಾರು ಹೇಳುತ್ತಾಳೆ ನನ್ನನ್ನು ಇನ್ನೂ ಹೇಗೆ ಕೊಂದಿಲ್ಲವೆಂದು. ಅದಕ್ಕೆ ಯುರನ್ ಹೇಳುತ್ತಾನೆ, ಈ ಪ್ರಪಂಚದಲ್ಲಿ ಗ್ರೇಜಾಯ್ಸ್ ಮನೆಯವರು ಇರೋರೇ ನಾವೇ 3 ಜನ. ನೀನ್ ಸತ್ತರೆ ನಾನು ಯಾರು ಮಾತನಾಡಿಸಲಿ ಎಂದು ಹೇಳಿ ಇವನು ಆ ಗೋಲ್ಡನ್ ಕಂಪನಿಯ ಲೀಡರ್ ಅನ್ನು ಕರೆದುಕೊಂಡು ಸರ್ಸಿ ಮುಂದೆ ಪ್ರಸ್ತುತಪಡಿಸುತ್ತಾನೆ. ಒಟ್ಟು 20,000 ಜನ ಸೈನಿಕರು ಬಂದಿದ್ದಾರೆ ಎಂದು ತಿಳಿಸುತ್ತಾರೆ. ಈ ಗೋಲ್ಡನ್ ಕಂಪನಿಯ ಪವರ್ಫುಲ್ ಟ್ರೂಪ್ಸ್ ಎಂದರೆ ಇವರ ಆನೆಗಳು. ಆಕ್ಚುಲಿ ಸರ್ಸಿಗೆ ಈ ಆನೆಗಳೇ ಬೇಕಿದ್ದವು. ಈ ಆನೆಗಳು ಇಲ್ಲಿಗೆ ಬರದಿದ್ದರಿಂದ ಕ್ವೀನ್ ಸರ್ಸಿ ಡಿಸಪಾಯಿಂಟ್ ಆಗುತ್ತಾಳೆ. ಆನೆಗಳನ್ನು ತೆಗೆದುಕೊಂಡು ಹಡಗಿನಲ್ಲಿ ಲಾಂಗ್ ಜರ್ನಿ ಮಾಡುವುದು ಸಾಧ್ಯವಿಲ್ಲ, ಅದಕ್ಕಾಗಿ ತರಲಿಲ್ಲವೆಂದು ಹೇಳಲಾಗುತ್ತದೆ. ನಂತರ ಯುರಾನ್ ಸರ್ಸಿಗೆ ನೀವು ಹೇಳಿದ್ದೆಲ್ಲಾ ಕೆಲಸ ಮಾಡುತ್ತಿದ್ದೇನೆ, ಆಲ್ರೆಡಿ ಮಾಡಿದ್ದೇನೆ, ನನಗೇನು ಸಿಗ್ಬೇಕು ಅದು ಸಿಗುತ್ತಿಲ್ಲವೆಂದಾಗ ಸರ್ಸಿ ಹೇಳುತ್ತಾಳೆ ಯುದ್ಧವೆಲ್ಲ ಮುಗಿಯಲಿ ಆಮೇಲೆ ಎಂದು. ಯುದ್ಧಗಳು ಬಂದು ಕ್ಲಿಯರ್ ಆಗಲು ವರ್ಷಗಳೇ ಕಳೆಯುತ್ತವೆ, ಅಲ್ಲಿಯವರೆಗೆ ಕಾಯಲು ನನ್ನಿಂದ ಆಗುವುದಿಲ್ಲವೆಂದಾಗ ಸರ್ಸಿ ಆಯ್ತು ಅಂತ ಹೇಳಿ ಇವನನ್ನು ಒಳಗೆ ಬರುವಂತೆ ಸನ್ನೆ ಮಾಡುತ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡುತ್ತೇವೆ ಸ್ಯಾಟಿಸ್ಫೈಡ್ ಆದ ಯುರಾನ್ ಸರ್ಸಿಗೆ ಜೆಮಿ ಬಗ್ಗೆ ಸ್ವಲ್ಪ ಮಾತನಾಡಿ ನಾನು ನಿಮ್ಮ ಹೊಟ್ಟೆಯಲ್ಲಿ ಮಗು ಇಡುತ್ತೇನೆಂದು ಹೇಳಿ ಹೊರಡುತ್ತಾನೆ. ಇದನ್ನು ಕೇಳಿ ಸರ್ಸಿ ಕಣ್ಣೀರು ಹಾಕುತ್ತಾಳೆ. ಇವಳ ಎಕ್ಸ್ಪ್ರೆಷನ್ಸ್ ಗಮನಿಸಿದರೆ ಇವಳು ಯಾವತ್ತೂ ಮಕ್ಕಳಿಗೆ ಜನ್ಮ ಕೊಡುವುದಿಲ್ಲ ಎಂಬಂತೆ ಕಾಣಿಸುತ್ತಾಳೆ. ಇವಳು ಯಂಗ್ ಏಜ್ ಅಲ್ಲಿದ್ದಾಗ ಮ್ಯಾಗಿ ದ ಫ್ರಾಗ್ ಎಂಬ ಮಾತುಗಾತಿ ಇವಳ ಭವಿಷ್ಯವಾಣಿ ನುಡಿದಿದ್ದಳು. ನಿನಗೆ 3 ಜನ ಮಕ್ಕಳಾಗುತ್ತಾರೆ ಹಾಗೂ ಆ ಮಕ್ಕಳಿಗೆ ನೀ ಎಂತ ಪ್ರೊಟೆಕ್ಷನ್ ಮಾಡಿದರೂ ಆ 3 ಮಕ್ಕಳು ಸಾಯುತ್ತಾರೆ ಅಂತಲೂ ಹೇಳಿದ್ದಳು. ಈ ಮಾತು ಸರ್ಸಿಗೆ ಇವಾಗಲೂ ದುಃಖ ಕೊಡುತ್ತಿದೆ. ಇವಳ ಭವಿಷ್ಯವಾಣಿ ನಿಜ ಸಾಬೀತಾಗಿದೆ. ಹಾಗಾದರೆ ಇವಳು ಹಿಂದಿನ ಎಪಿಸೋಡ್ ಅಲ್ಲಿ ಪ್ರೆಗ್ನೆಂಟ್ ಎಂದು ಜೆಮಿಗೆ ತಿಳಿಸಿದಳು. ಟೀರಿಯನ್ಗೂ ಇದರ ಬಗ್ಗೆ ಗೊತ್ತಿದೆ. ಬಹುಶಃ ಸರ್ಸಿ ಜೆಮಿಗೆ ಸುಳ್ಳು ಹೇಳಿರಬಹುದು ಅಥವಾ ಈ ಮಗು ಮಿಸ್ಕ್ಯಾರೇಜ್ ಆಗಿರಬಹುದೆಂತಲೂ ಇವಳ ಎಕ್ಸ್ಪ್ರೆಷನ್ಸ್ ಅಲ್ಲೇ ತಿಳಿಯುತ್ತೇವೆ. ಇದೇ ರಾತ್ರಿ ವೇಳೆ ಯುರಾನ್ ಸರ್ಸಿ ಜೊತೆ ಬ್ಯುಸಿಯಾಗಿರುವಾಗ ಇವನ ಹಡಗಿನಲ್ಲಿ ಥಿಯಾರ್ ಮತ್ತು ಈತನ ಟೀಮ್ ಇಲ್ಲಿರುವ ಗಾರ್ಡ್ಸ್ ರನ್ನು ಸದ್ದಿಲ್ಲದೆ ಕೊಂದು ಯಾರನ್ನು ರಿಲೀಸ್ ಮಾಡುತ್ತಾನೆ. ಮೊದಲು ಯಾರ ಥಿಯಾರ್ ಅನ್ನು ಜೋರಾಗಿ ಹೊಡೆಯುತ್ತಾಳೆ. ನಂತರ ಇವನ ಕೈ ಹಿಡಿದು ಮೇಲಕ್ಕೆ ಬಿಸಿ ಇವರೆಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗುತ್ತಾರೆ. ಈಗ ಯಾರ ಗ್ರೇಜಾಯ್ ವಾಪಸ್ ತನ್ನ ಅರಮನೆ ಐರನ್ ಐಲ್ಯಾಂಡ್ ಗೆ ಹೋಗುತ್ತಿದ್ದಾಳೆ. ಐರನ್ ಐಲ್ಯಾಂಡ್ ನ ಲಾರ್ಡ್ ಯುರಾನ್ ಗ್ರೇಜಾಯ್ ಸದ್ಯಕ್ಕೆ ಇವನು ಕಿಂಗ್ಸ್ ಲ್ಯಾಂಡಿಂಗ್ ನಲ್ಲಿರುವುದರಿಂದ ಯಾರ ತನ್ನ ರಾಜ್ಯವನ್ನು ಮರಳಿ ವಶಪಡಿಸಿಕೊಳ್ಳಲು ಹೊರಡುತ್ತಿದ್ದಾಳೆ. ಥಿಯಾನ್ ಚಿಕ್ಕವನಿದ್ದಾಗಿನಿಂದಲೂ ಸ್ಟಾರ್ಕ್ಸ್ ರೊಂದಿಗೆ ಬೆಳೆದು ದೊಡ್ಡವನಾಗಿದ್ದಾನೆ. ಅವರ ಕಷ್ಟ ನಷ್ಟಗಳಿಗೆ ಇವನು ಸಾಥ್ ಕೊಡಲು ಬಯಸುತ್ತಿದ್ದಾನೆ. ಇದನ್ನರಿತು ಯಾರ ಥಿಯಾನ್ಗೆ ನಿನಗೇನಿಷ್ಟನೋ ಹಾಗೆ ಮಾಡು ಎಂದು ಹೇಳಿ ಇವನಿಗೆ ವಿಂಟರ್ಫೆಲ್ ಗೆ ಹೋಗಲು ಪರ್ಮಿಷನ್ ಕೊಡುತ್ತಾಳೆ. ಅವಕಾಶ ಮಾಡಿಕೊಟ್ಟು ಶುಭ ಹಾರೈಸುತ್ತಾಳೆ. ಈಗ ಯಾರ ಗ್ರೇಜಾಯ್ ಐರನ್ ಐಲ್ಯಾಂಡ್ ಗೆ ಹೋಗುತ್ತಿದ್ದಾಳೆ. ಥಿಯಾನ್ ಮರಳಿ ವಿಂಟರ್ಫೆಲ್ ಗೆ ಹೋಗುತ್ತಿದ್ದಾನೆ. ವಿಂಟರ್ಫೆಲ್ ಅಲ್ಲಿನ ವೇರ್ವುಡ್ ಟ್ರೀ ಕೆಳಗೆ ಜಾನ್ ಮತ್ತು ಆರ್ಯ ಆಫ್ಟರ್ ವೆರಿ ಲಾಂಗ್ ಟೈಮ್ ಭೇಟಿಯಾಗುತ್ತಾರೆ. ಜಾನ್ ಆರ್ಯಳ ಪ್ರಾಣದ ಬಗ್ಗೆ ಕೇಳುತ್ತಾನೆ, ಎಲ್ಲಿದ್ದೆ ಹೇಗಿದ್ದೆಂದು. ಆರ್ಯ ಜಾನ್ಗೆ ನೀನ್ ಸತ್ತು ಮತ್ತೆ ಬದುಕಿರಿ ಅಂತಲ್ಲ, ಅದು ಹೇಗೆಂದು ಇವರಿಬ್ಬರು ಶಾರ್ಟ್ ಆಗಿ ಚರ್ಚೆ ಮಾಡಿ ಆರ್ಯ ಹೇಳುತ್ತಾಳೆ ಸಾನ್ಸಾ ತುಂಬಾ ಕ್ಲೆವರ್ ಹುಡುಗಿ, ಅವಳು ಎಲ್ಲವನ್ನೂ ಬೇಗನೆ ತಿಳಿದುಕೊಳ್ಳುತ್ತಾಳೆ. ನಾವೆಲ್ಲರೂ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯನ್ನು ನಾವು ಬಿಟ್ಟುಕೊಡಬಾರದೆಂದು ಹೇಳುತ್ತಿದ್ದಾಳೆ. ಅಂದ್ರೆ ಈ ಸಿಸ್ಟರ್ಸ್ ಗಳಿಗೆ ಜಾನ್ ಡಿನೇರಿಸ್ ಜೊತೆ ಇರುವುದು ಇಷ್ಟವಾಗುತ್ತಿಲ್ಲ. ಇವರ್ಯಾರೂ ಡ್ರ್ಯಾಗನ್ ಕ್ವೀನ್ ಅನ್ನು ನಂಬುತ್ತಿಲ್ಲ. ತಮ್ಮ ಈ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡಲೆಂದೇ ಸಾನ್ಸಾ ಜಾನ್ ಹೇಳುತ್ತಾಳೆ ಡಿನೇರಿಸ್ ಟಾರ್ಗೆರಿಯನ್ ಇಲ್ಲಿಗೆ ಬಂದಾಗ ಕೆಲವು ಲಾರ್ಡ್ಸ್ ನಿನ್ನೆ ಮೇಲೆ ಬೇಜಾರಾಗಿದ್ದಾರೆ. ಲಾರ್ಡ್ ಗ್ಲೋವರ್ ತಮ್ಮ ಕೋಟೆಗೆ ವಾಪಸ್ ಹೋಗಿದ್ದಾರೆ. ನಮ್ ಜೊತೆ ಇಲ್ಲಿರಲು ಅವರು ಬಯಸಲಿಲ್ಲವೆಂದು ಹೇಳಿ ಜಾನ್ಗೆ ಕೇಳುತ್ತಾಳೆ, ನೀನು ಡಿನೇರಿಸ್ ನ ಬ್ಯೂಟಿಗೆ ಬಿದ್ದಿದ್ದೀಯಾ ಅಥವಾ ಅವಳ ಸೈನ್ಯದ ಮೇಲೆ ಡ್ರ್ಯಾಗನ್ಸ್ ಗಳ ಮೇಲೆ ಅಟ್ರಾಕ್ಟ್ ಆಗಿದೆ ಎಂದಾಗ ಜಾನ್ ಹೇಳುತ್ತಾನೆ, ಡಿನೇರಿಸ್ ಅವಳ ತಂದೆ ತರ ಮ್ಯಾಡ್ ಅಲ್ಲ, ಅವಳು ತುಂಬಾ ಒಳ್ಳೆಯವಳು. ಅವಳಿಲ್ಲದೆ ನಾವು ಈ ವೈಟ್ ವಾಲ್ಕರ್ಸ್ ಗಳನ್ನು ಸೋಲಿಸಲು ಆಗಲ್ಲ. ನನ್ನನ್ನು ನಂಬು, ಎಲ್ಲ ಒಳ್ಳೇದಾಗುತ್ತೆಂದು ಸಾನ್ಸಳನ್ನು ಕನ್ವಿನ್ಸ್ ಮಾಡುತ್ತಾನೆ. ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಕಾಯ್ಬರ್ನ್ ಬ್ರಾನ್ ಮೇಲೆ ಬಂದು ಇವನ ಮುಂದೆ ಒಂದು ಆಫರ್ ಇಡುತ್ತಾರೆ. ಬ್ರಾನ್ ಇವನು ಗೋಲ್ಡ್ ಮತ್ತು ಅಂತಸ್ತಿನಗೋಸ್ಕರ ಏನ್ ಮಾಡಲು ಸಿದ್ಧ, ಯಾರನ್ನು ಬೇಕಾದರೂ ಕೊಲ್ಲಲು ರೆಡಿ. ಆದ್ರೆ ಈ ಸಲ ಇವನ್ ಕೈಯಿಂದ ತನ್ನ ಬೆಸ್ಟ್ ಫ್ರೆಂಡ್ಸ್ ಆದ ಜೆಮಿ ಮತ್ತು ಟೀರಿಯನ್ ಅನ್ನು ಕೊಲ್ಲಲು ಸುಪಾರಿ ಕೊಡುತ್ತಿದ್ದಾಳೆ ಕ್ವೀನ್ ಸರ್ಸಿ. ಸರ್ಸಿ ಟೀರಿಯನ್ ತನ್ನ ತಂದೆನ ಕೊಂದ ಆ ಕ್ರಾಸ್ ಬೋನಿಂದಾನೇ ಈ ಇಬ್ಬರು ದ್ರೋಹಿಯರನ್ನು ಕೊಲ್ಲಲು ಹೇಳಿ ಇವನಿಗೆ ಅಡ್ವಾನ್ಸ್ ಪೇಮೆಂಟ್ ಕೂಡ ಮಾಡಿರುತ್ತಾಳೆ. ನೋಡೋಣ ಬ್ರಾನ್ ಈ ಗೋಲ್ಡ್ ಮತ್ತು ಫ್ರೆಂಡ್ಸ್ ಎಂಬ ಆಪ್ಷನ್ಸ್ ಅಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆಂದು. ವಿಂಟರ್ಫೆಲ್ ಅಲ್ಲಿ ಡಿನೇರಿಸ್ ಜಾನ್ಗೆ ನಿನ್ನ ಸಹೋದರಿ ಸಾನ್ಸಾ ನನ್ನನ್ನು ಇಷ್ಟಪಡುತ್ತಿಲ್ಲವೆಂದು ಕಂಪ್ಲೇಂಟ್ ಮಾಡುತ್ತಿದ್ದಾಳೆ. ಇದಕ್ಕೆ ಜಾನ್, ನೀವಿನ್ನೂ ಈಗ ತಾನೇ ಒಬ್ಬರಿಗೊಬ್ಬರನ್ನು ಭೇಟಿಯಾಗಿದ್ದೀರಾ, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆಂದಾಗ ಡಿನೇರಿಸ್ ಹೇಳುತ್ತಾಳೆ, ನಾನು ಕ್ವೀನ್, ಅಟ್ಲೀಸ್ಟ್ ನನಗೆ ರೆಸ್ಪೆಕ್ಟ್ ಆದರೂ ಕೊಡಬೇಕಾಗುತ್ತೆಂದು ಹೇಳುವಾಗ ಡೋಥ್ರಾಕಿಸ್ ಇಲ್ಲಿಗೆ ಬಂದು ಡಿನೇರಿಸ್ಗೆ ಡ್ರ್ಯಾಗನ್ಸ್ ಗಳು ಸರಿಯಾಗಿ ಏನು ತಿರುತ್ತಿಲ್ಲವೆಂದು ಹೇಳುತ್ತಾರೆ. ಇಲ್ಲಿ ಡ್ರ್ಯಾಗನ್ಸ್ ಗಳಿಗೆ ಸರಿಯಾಗಿ ಆಹಾರ ಸಿಗುತ್ತಿಲ್ಲ, ಇಲ್ಲಿನ ವಾತಾವರಣ ಇವಕ್ಕೆ ಇಷ್ಟವಾಗುತ್ತಿಲ್ಲವೆಂದು ಡಿನೇರಿಸ್ ಹೇಳುತ್ತಾಳೆ. ಸ್ವಲ್ಪ ದೂರ ಹೋಗಿ ಬರಬೇಕೆಂದು ಹೇಳಿ ಡಿನೇರಿಸ್ ಡ್ರೋಗನ್ ಮೇಲೆ ಕುಳಿತುಕೊಳ್ಳುತ್ತಾಳೆ. ರೆಗಾಲ್ ಡ್ರ್ಯಾಗನ್ ಮೇಲೆ ಜಾನ್ ಸ್ಟೋನ್ ಅನ್ನು ಏರಲು ಹೇಳುತ್ತಾಳೆ. ಜಾನ್ ಸ್ಟೋ ಮೊದಲ ಬಾರಿ ಡ್ರ್ಯಾಗನ್ ಸವಾರಿ ಮಾಡಿ ಆನಂದ ಪಡೆಯುತ್ತಾರೆ. ಇವರಿಬ್ಬರು ಡ್ರ್ಯಾಗನ್ಸ್ ಮೇಲಿಂದ ತುಂಬಾ ದೂರ ಹಾರಿ ಬಂದು ಲ್ಯಾಂಡ್ ಆಗುತ್ತಾರೆ. ಈ ಸುಂದರವಾದ ಸ್ಥಳ ನೋಡಿ ಡಿನೇರಿಸ್ ಜಾನ್ಗೆ, ಈ ಸ್ಥಳ ಬಿಟ್ಟು ಹೋದಕ್ಕೆ ನನಗೆ ಮನಸ್ಸೇ ಆಗುತ್ತಿಲ್ಲ, ನಾವು ಲೈಫ್ ಲಾಂಗ್ ಇಲ್ಲೇ ಇದ್ದು ಬಿಡೋಣ ಎಂದು ಹೇಳುತ್ತಾಳೆ.
ಇದೇ ತರಹದ ಡೈಲಾಗ್ ಅನ್ನು ನಾವು ಇಗ್ರಿಟ್ ಜಾನ್ ಹೇಳಿದ್ದನ್ನು ನೆನಪಾಗುತ್ತದೆ. ಇಲ್ಲಿ ಡ್ರ್ಯಾಗನ್ಸ್ ತಮ್ಮ ಆಹಾರಕ್ಕಾಗಿ ಬೇಟಾಡುತ್ತವೆ ಹಾಗೂ ಈ ಲವರ್ಸ್ ರೊಮ್ಯಾನ್ಸ್ ಮಾಡುತ್ತಿದ್ದಾರೆ. ಇವರು ರೊಮ್ಯಾನ್ಸ್ ಮಾಡುತ್ತಿರುವುದನ್ನು ಡ್ರೋಗಾನ್ ನೋಡುತ್ತಿರುತ್ತದೆ. ಇದು ಜಾನ್ಗೆ ಅನ್ಕಂಫರ್ಟಬಲ್ ಆಗುತ್ತಿರುತ್ತದೆ. ಆದರೂ ಇವನ ಕೆಲಸ ಜಾರಿಲಿರುತ್ತದೆ. ವಿಂಟರ್ಫೆಲ್ ಅಲ್ಲಿ ಗೆಂಟ್ರಿ ಕೈಯಿಂದ ಒಬ್ಬೊಬ್ಬರು ತಮಗೆ ಇಷ್ಟ ಬಂದಂಗೆ ಡ್ರ್ಯಾಗನ್ ಗ್ಲಾಸ್ ಗಳಿಂದ ವೆಪನ್ಸ್ ಗಳನ್ನು ತಯಾರಿಸಿಕೊಳ್ಳುತ್ತಿದ್ದಾರೆ. ಹೌಂಡ್ ಇವನಿಂದ ಒಂದು ಕೊಡಲಿಯನ್ನು ತಯಾರಿಸಿಕೊಳ್ಳುತ್ತಾನೆ. ಫೈನಲಿ ಆರ್ಯ ಹೌಂಡ್ ಅನ್ನು ಇಲ್ಲಿ ಭೇಟಿಯಾಗುತ್ತಾಳೆ. ಹೌಂಡ್ ಆರ್ಯ ಹೇಳುತ್ತಾನೆ, ನೀನು ನನ್ನನ್ನು ಅಲ್ಲೇ ಸಾಯಲು ಬಿಟ್ಟು ಹೊರಟು ಹೋದೆ ಎಂದು ಇಷ್ಟೇ ಹೇಳಿ ಇಲ್ಲಿಂದ ಹೊರಡುತ್ತಾನೆ. ಆರ್ಯ ಗೆಂಟ್ರಿಗೆ ಒಂದು ವೆಪನ್ ಡಯಾಗ್ರಾಮ್ ಕೊಟ್ಟು ಈ ತರಹದ ವೆಪನ್ ನನಗೆ ಬೇಕೆಂದು ಹೇಳಿ ಗೆಂಟ್ರಿಗೆ ಒಂಥರ ರೊಮ್ಯಾಂಟಿಕ್ ಆಗಿ ಮಾತನಾಡಿ ಇಲ್ಲಿಂದ ಹೊರಡುತ್ತಾಳೆ. ಜೋರಾ ಮರ್ಮೋಟ್ ಈಗ ಬದುಕಿದ್ದಾನೆ. ಈಗ ಡಿನೇರಿಸ್ ಜೊತೆ ಇದ್ದಾನೆಂದರೆ ಇದಕ್ಕೆ ಕಾರಣ ಸ್ಯಾಮ್ಯುಯಲ್ನೇ ಜೋರಾ ಮರ್ಮೋಟ್ಗೆ ಅಂಟುಕೊಂಡ ಭಯಾನಕ ಗ್ರೇಸ್ಕೇಲ್ಗೆ ಚಿಕಿತ್ಸೆ ಕೊಟ್ಟು ಇವನನ್ನು ಕಾಪಾಡಿದ್ದಾನೆ. ಅದಕ್ಕಾಗಿ ಕ್ವೀನ್ ಡಿನೇರಿಯಸ್ ಸ್ಯಾಮ್ ಬಳಿ ಬಂದು ಇವನಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾಳೆ. ಹೀಗೆ ಇವರು ಮಾತನಾಡುವಾಗ ಗೊತ್ತಾಗುತ್ತದೆ, ಡಿನೇರಿಯಸ್ ಸ್ಯಾಮ್ನ ತಂದೆ ರೆಡಲ್ ಮತ್ತು ಡಿಕಾನ್ ಅನ್ನು ಜೀವಂತವಾಗಿ ಸುಟ್ಟಿದ್ದನ್ನು ಕೇಳಿ ಸ್ಯಾಮ್ಯುಯಲ್ ತುಂಬಾನೇ ಬೇಜಾರಾಗುತ್ತಾನೆ. ಇಲ್ಲಿ ಡಿನೇರಿಯಸ್ಗೂ ತನ್ನ ತಪ್ಪಿನ ಅರಿವಾಗುತ್ತದೆ. ಆಗ ಟೀರಿಯನ್ ಇವಳಿಗೆ ಎಷ್ಟು ಸಲ ಹೇಳಿದರೂ ಇವಳು ಕಂಟ್ರೋಲ್ ತಪ್ಪಿದಳು. ಈಗ ಇವಳು ಪಶ್ಚಾತ್ತಾಪ ಪಡುತ್ತಿದ್ದಾಳೆ. ಸ್ಯಾಮ್ ಇದೇ ಬೇಜಾರಿನಿಂದ ಆಚೆ ಬಂದಾಗ ಬ್ರ್ಯಾನ್ ಇಷ್ಟೊತ್ತು ರಾತ್ರಿ ವೇಳೆ ಒಬ್ಬನೇ ಆಚೆ ಇರುವುದನ್ನು ನೋಡಿ ಸ್ಯಾಮ್ ಬ್ರ್ಯಾನ್ಗೆ ಹೇಳುತ್ತಾನೆ, ಇಲ್ಲೇನ್ ಮಾಡುತ್ತಿದ್ಯಾ ಎಂದು. ಅದಕ್ಕೆ ಬ್ರ್ಯಾನ್ ಹೇಳುತ್ತಾನೆ, ನನ್ನ ಒಬ್ಬ ಹಳೆಯ ಸ್ನೇಹಿತ ಇಲ್ಲಿಗೆ ಬರುತ್ತಿದ್ದಾನೆ, ಅವನಿಗೋಸ್ಕರ ಕಾಯುತ್ತಿದ್ದೇನೆಂದು ಹೇಳಿ ಈಗ ಸಮಯ ಬಂದಿದೆ ಜಾನ್ಗೆ ಅವನ್ಯಾರು, ಅವನ ಬ್ಯಾಕ್ ಸ್ಟೋರಿ ಏನೆಂದು ಹೇಳುವ ಸಮಯ ಬಂದಿದೆ. ಅವೆಲ್ಲವನ್ನೂ ಹೇಳಬೇಕು. ಈ ಕೆಲಸ ನೀನೇ ಮಾಡಬೇಕು. ನೀನು ಅವನ ಕ್ಲೋಸ್ ಫ್ರೆಂಡ್. ಅವನು ನಿನ್ನ ಮಾತುಗಳನ್ನು ನಂಬುತ್ತಾನೆ, ಹೋಗು ಎಂದು ಹೇಳುತ್ತಾನೆ. ನೆಕ್ಸ್ಟ್ ಸೀನಲ್ಲಿ ಕ್ರಿಪ್ಟ್ಸ್ ಒಳಗೆ ಜಾನ್ ಸ್ನೋ ಎಂದಿನಂತೆಯೂ ತನ್ನ ತಂದೆ ನೆಸ್ಟಾಲ್ಕರ ಪ್ರತಿಮೆ ಮುಂದೆ ದೀಪ ಬೆಳಗಿಸುತ್ತಿರುತ್ತಾನೆ. ಆಗಿಲಿಗೆ ಸ್ಯಾಮ್ ಬರುತ್ತಾನೆ. ತುಂಬಾ ದಿನಗಳ ನಂತರ ಭೇಟಿಯಾದ ಈ ಇಬ್ಬರು ಸ್ನೇಹಿತರು ಒಬ್ಬರಿಗೊಬ್ಬರನ್ನು ಅಪ್ಪಿಕೊಳ್ಳುತ್ತಾರೆ. ಇಲ್ಲಿ ಸ್ಯಾಮ್ ಕಣ್ಣಲ್ಲಿ ನೀರು ನೋಡಿ ಜಾನ್ ಕೇಳುತ್ತಾನೆ, ಏನಾಯ್ತು, ಗಿಲ್ ಹೇಗಿದ್ದಾಳೆ, ಲಿಟಲ್ ಸ್ಯಾಮ್ ಎಲ್ಲಿ ಎಂದು ಟೆನ್ಷನ್ ಆಗುತ್ತಾನೆ. ಸ್ಯಾಮ್ ಅವರೆಲ್ಲರೂ ಆರಾಮಾಗಿದ್ದಾರೆ, ಅವ್ರಿಗೇನೂ ಆಗಿಲ್ಲ. ಕ್ವೀನ್ ಡಿನೇರಿಯಸ್ ಜಸ್ಟ್ ತಲೆಬಾಗಲಿಲ್ಲವೆಂದು ನನ್ನ ತಂದೆ ಮತ್ತು ಸಹೋದರನನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನೀನು ಕೂಡ ಒಬ್ಬ ಕಿಂಗ್, ನೀನ್ ಯಾವತ್ತಿಗೂ ಈ ತರಹದ ತಪ್ಪುಗಳು ಮಾಡಿಲ್ಲ, ಎಕ್ಸಿಕ್ಯೂಟ್ ಮಾಡಿಲ್ಲ. ವೈಡ್ಲಿಂಗ್ಸ್ ಯಾರ ಮುಂದೆನೂ ತಲೆಬಾಗುವುದಿಲ್ಲ, ಹಾಗಂತ ನೀನು ವೈಡ್ಲಿಂಗ್ಸ್ ಅನ್ನು ಎಕ್ಸಿಕ್ಯೂಟ್ ಮಾಡಲಿಲ್ಲವೆಂದು ಹೇಳಿ ಹೇಳುತ್ತಾನೆ. ಡಿನೇರಿಯಸ್ ಇಂಥ ಕೆಲಸ ಮಾಡಿದ್ದಾಳೆಂದು ಈ ವಿಷಯ ಜಾನ್ಗೆ ಗೊತ್ತೇ ಇರುವುದಿಲ್ಲ. ನಂತರ ಸ್ಯಾಮ್ ಮೇನ್ ಮ್ಯಾಟರ್ಗೆ ಬರುತ್ತಾನೆ. ನೀನು ಇಷ್ಟು ದಿನ ಹುಡುಕುತ್ತಿದ್ದ ನಿನ್ನ ತಾಯಿನೇ ಈ ಲಿಯಾನ್ನ ಸ್ಟಾರ್ಕ್. ನೀನು ಪ್ರಿನ್ಸ್ ರೆಗಾರ್ ಟಾರ್ಗೆರಿಯನ್ನ ಮಗ. ನೀನೇ ಈ 7 ಕಿಂಗ್ಡಮ್ಸ್ನ ಟ್ರೂ ಕಿಂಗ್. ಟಾರ್ಗೆರಿಯನ್ ಉತ್ತರಾಧಿಕಾರಿ ಎಂದು ಅಳಸಿ ಹೋದ ಎಲ್ಲಾ ಸತ್ಯವನ್ನು ತಿಳಿಸುತ್ತಾನೆ. ಜಾನ್ ಫುಲ್ ಶಾಕ್ ಆಗಿದ್ದಾನೆ. ಇವನು ಚಿಕ್ಕವನಿದ್ದಾಗಿಂದಲೂ ನೆಡ್ ಸ್ಟಾರ್ಕ್ ತನ್ನ ತಂದೆ ಇಂಥ ಹಾನರೇಬಲ್ ಪರ್ಸನ್ ಈ ಸತ್ಯನ ಏಕೆ ಬಚ್ಚಿಟ್ಟಿದರು, ನನಗೆ ಇಂಥ ಸುಳ್ಳಿನ ಜೀವನ ಏಕೆ ಕೊಟ್ಟರು ಎಂದು ಪ್ರಶ್ನೆ ಹಾಕುತ್ತಾನೆ. ಇದಕ್ಕೆ ಸ್ಯಾಮ್ ಹೇಳ್ತಾನೆ, ನೀನು ಪ್ರಿನ್ಸ್ ರೆಗಾರಿನ ಮಗ ಎಂದು ಕಿಂಗ್ ರಾಬರ್ಟ್ಗೆ ಏನಾದರೂ ಗೊತ್ತಾಗಿದ್ದರೆ ರಾಬರ್ಟ್ ನಿನ್ನನ್ನು ಕೊಂದೇ ಬಿಡುತ್ತಿದ್ದನು. ನೆಡ್ ಸ್ಟಾರ್ಕ್ ನಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೇನೆಂದು ನಿನ್ನ ತಾಯಿ ಲಿಯಾನಾಗೆ ಪ್ರಾಮಿಸ್ ಮಾಡಿದರು. ಅದಕ್ಕಾಗಿ ಈ ವಿಷಯ ಯಾರಿಗೂ ಹೇಳಲಿಲ್ಲ. ನಿನ್ನನ್ನು ಬಾಸ್ಟರ್ಸ್ ಅಂತರಾನೇ ಬೆಳೆಸಿದರು. ನೀನು ಅಗಾನ್ ಟಾರ್ಗೆರಿಯನ್. ನಾನು ಹೇಳಿದ್ದು ಎಲ್ಲವೂ ಸತ್ಯವಾಗಿದೆ ಎಂದು ಹೇಳುತ್ತಾನೆ. ಇಲ್ಲಿ ಜಾನ್ಗೆ ಏನ್ ಹೇಳಬೇಕೆಂಬುದೇ ಗೊತ್ತಾಗುವುದಿಲ್ಲ. ತನ್ನ ಬ್ಯಾಕ್ ಸ್ಟೋರಿ ಕೇಳಿ ಫುಲ್ ಶಾಕ್ಡ್ ಆಗಿದ್ದಾನೆ. ನೆಕ್ಸ್ಟ್ ಸೀನ್ ಲಾಸ್ಟ್ ಅರ್ತ್. ಈ ಸ್ಥಳ ವಿಂಟರ್ಫೆಲ್ ಮತ್ತು ವಾಲ್ ನಡುವೆ ಇರುವಂತ ಕ್ಯಾಸಲ್. ಈಗ ಡೆಡ್ ಆರ್ಮಿ ವಾಲ್ ಇಂದ ವಿಂಟರ್ಫೆಲ್ಗೆ ಬರುತ್ತಿದೆ. ಇವುಗಳು ಬರುವ ದಾರಿಯಲ್ಲಿ ಬರುವುದೇ ಈ ಲಾಸ್ಟ್ ಅರ್ತ್. ಇಲ್ಲಿನ ಸೀಟ್ ಅಂಬರ್ ಹೌಸ್. ಸಾನ್ಸಾ ಲಾರ್ಡ್ ಅಂಬರ್ ಅನ್ನು ಆದಷ್ಟು ಬೇಗನೆ ನಿಮ್ಮ ಕ್ಯಾಸಲ್ಗೆ ಹೋಗಿ ಅಲ್ಲಿನ ಸುತ್ತಮುತ್ತಲಿನ ಎಲ್ಲಾ ಜನರನ್ನು ಕರೆದುಕೊಂಡು ಇಲ್ಲಿಗೆ ಬರಲು ಹೇಳಿದಳು. ಆದರೆ ಇಲ್ಲಿ ವೈಟ್ ವಾಲ್ಕರ್ಸ್ ಆಲ್ರೆಡಿ ಅಟ್ಯಾಕ್ ಮಾಡಿ ಮುಂದಕ್ಕೆ ಸಾಗಿರುತ್ತವೆ. ಈಗ ಈ ಪಾಳು ಬಿದ್ದ ಹೌಸ್ ಅನ್ನು ಪರಿಶೀಲನೆ ಮಾಡಲು ವಾಲ್ ನಿಂದ ಒಂದು ಟೀಮ್ ಬಂದಿದೆ. ಮತ್ತೊಂದು ಟೀಮ್ ಆಲ್ರೆಡಿ ಕ್ಯಾಸಲ್ ಒಳಗಿದೆ. ಆಚೆ ಇರೋ ಟೀಮ್ ಅಲ್ಲಿ ಟಾರ್ಮೋನ್, ಬೆರಿಗ್ ಮತ್ತು ಇನ್ ಕೆಲವರು ಒಳಗೆ ಬಂದು ನೋಡಿದಾಗ ಎಲ್ಲಾ ಕಡೆ ರಕ್ತ ಚೆಲ್ಲಿರುತ್ತದೆ. ಡೆಡ್ ಆರ್ಮಿ ಇಲ್ಲಿನ ಜನರನ್ನು ಭೀಕರವಾಗಿ ಕೊಂದಾಕಿರುತ್ತವೆ. ಹಾಗಾದರೆ ಆ ಸತ್ತು ಬಿದ್ದ ಮೃತದೇಹಗಳು ಎಲ್ಲಿ ಎಂದರೆ ಅವುಗಳು ಸಹ ಡೆಡ್ ಆರ್ಮಿಗೆ ಸೇರ್ಪಡೆಯಾಗಿ ವಿಂಟರ್ಫೆಲ್ ಕಡೆಗೆ ಸಾಗುತ್ತಿವೆ. ಇಲ್ಲಿ ಇವರಿಗೆ ವೈಟ್ ವಾಕರ್ಸ್ ಇನ್ನೂ ಇಲ್ಲೇ ಇವೆ ಎಂದು ಆ ಶಬ್ದ ಬಂದ ಜಾಗಕ್ಕೆ ಹೋಗಿ ನೋಡಿದಾಗ ಇಲ್ಲಿ ಅಡಗಿ ಕುಳಿತ ಮತ್ತೊಂದು ಟೀಮ್, ಎಡ್ನ ಟೀಮ್, ಇವರನ್ನು ನೋಡಿ ಹೆದರುತ್ತಾರೆ. ಇವರು ಟಾರ್ಮಂಡ್ ಅನ್ನು ನೋಡಿ, ಇವನ ನೀಲಿಕನ್ನು ನೋಡಿ ನಿಜಕ್ಕೂ ಇಲ್ಲಿ ವೈಟ್ ವಾಕರ್ಸೇ ಇದೆ ಎಂದು ಇವನ ಮೇಲೆ ಅಟ್ಯಾಕ್ ಮಾಡಲು ಓಡಿ ಬರುತ್ತಿರುತ್ತಾರೆ. ಟಾರ್ಮಂಡ್ ನಾನು ಹುಟ್ಟಿದಾಗಿಂದಾನೆ ನನ್ನ ಕಣ್ಣು ನೀಲಿ ಎಂದು ಜೋರಾಗಿ ಹೇಳುತ್ತಾನೆ. Stay back, he's got blue eyes! I've always had blue eyes! ವಾಲ್ ಡಿಸ್ಟ್ರಾಯ್ ಆದಾಗ ಇವರೆಲ್ಲರೂ ಡಿವೈಡ್ ಆದವರು ಇಲ್ಲಿ ಇವರೆಲ್ಲರೂ ಒಂದಾಗುತ್ತಾರೆ. ಇವರು ಹೀಗೆ ಮಾತಾಡುತ್ತಿರುವಾಗ ಹಿಂದೆ ಗೋಡೆಯಲ್ಲಿ ಸಿಕ್ಕಿ ಹಾಕಿಕೊಂಡ ಒಬ್ಬ ಬಾಲಕ ಜೋರಾಗಿ ಖರಾಬಾಗಿ ಕಿರ್ಚುತ್ತಾನೆ. ಈ ಬಾಲಕನೇ ಸಾನ್ಸಾ ಕಳುಹಿಸಿದ ಲಾರ್ಡ್ ಅಂಬರ್. ನೈಟ್ ಕಿಂಗ್ ಈ ಬಾಲಕನನ್ನು ಕೊಂದು ಇವರ ಸುತ್ತಮುತ್ತ ಕೈ ಕಾಲುಗಳನ್ನು ಕತ್ತರಿಸಿ ಗೋಡೆಯಲ್ಲಿ ಅಂಟಿಸಿ ಇವುಗಳಿಂದ ಒಂದು ಡಿಸೈನ್ ಮಾಡಿ ಹೋಗಿರುತ್ತಾನೆ. ಈ ತರ ಡಿಸೈನ್ ನಾವು ಸೀಸನ್ 1 ಅಲ್ಲಿ ನೋಡಿದ್ದೆವು. ಬಹುಶಃ ಈ ಗುರುತು ನೈಟ್ ಕಿಂಗ್ ನ ಅಂಡರಲ್ಲಾದ ಕ್ಯಾಸಲ್ ಎಂದು ಸೂಚಿಸುವ ಗುರುತಾಗಿರಬಹುದು.
ಬೆರಿಕ್ ಈ ಜಾಂಬಿ ಬಾಲಕನಿಗೆ ಬೆಂಕಿ ಹಚ್ಚುತ್ತಾನೆ. ನಂತರ ಎಡ್ ಮತ್ತು ಡಾರ್ಮನ್ ಹೇಳುತ್ತಾರೆ, ಡೆಡ್ ಆರ್ಮಿ ನೈಟ್ ಕಿಂಗ್ ವಿಂಟರ್ಫೆಲ್ ಗೆ ತಲುಪುವ ಮೊದಲು ನಾವು ಅಲ್ಲಿರಬೇಕೆಂದು ಹೇಳಿ ಇವರು ಸಹ ವಿಂಟರ್ಫೆಲ್ ಕಡೆಗೆ ಓಡುತ್ತಾರೆ. ಎಪಿಸೋಡ್ ನ ಕೊನೆಯ ಸೀನಲ್ಲಿ ನೋಡುತ್ತೇವೆ, ಬ್ರ್ಯಾನ್ ಇಡೀ ರಾತ್ರಿ ವೇಟ್ ಮಾಡುತ್ತಿದ್ದ ತನ್ನ ಹಳೆಯ ಸ್ನೇಹಿತ ಜೆಮಿ ಲ್ಯಾನಿಸ್ಟರ್ ವಿಂಟರ್ಫೆಲ್ ಗೆ ಬಂದಾಯ್ತು. ಜೆಮಿ ಬಂದವನೇ ಮೊದಲು ಈ ಬ್ರ್ಯಾನ್ ಅನ್ನು ನೋಡಿ ತನ್ನಿಂದ ಈ ಬಾಲಕ ಪರ್ಮನೆಂಟ್ ವೀಲ್ ಚೇರ್ ಮೇಲೆ ಕುಳಿತಬೇಕಾಗಿದ್ದಲ್ಲ ಎಂದು ಪಶ್ಚಾತ್ತಾಪ ಪಡುತ್ತಾನೆ. ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ಸ್ ಸೀಸನ್ 8 ಎಪಿಸೋಡ್ ನಂಬರ್ 1. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.